ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕಲ್ ಲಾಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ದಮ್ ಬಿರಿಯಾನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಮೊದಲಿಗೆ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು 10 ನಿಮಿಷ ನೆನೆ ಹಾಕ್ಬಿಡೋಣ. ರುಬ್ಬಕ್ಕೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ 8, 2 ಲೋಟ ಅಕ್ಕಿಗೆ 8 ಮೆಣಸಿನ್ಕಾಯಿ ಆದರೆ ಸಾಕಾಗುತ್ತೆ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಇಷ್ಟು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಹಾಕಿ ರುಬ್ಕೊತಾ ಇದ್ದೀನಿ ನಾನು. ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ನಾನು ಸನ್ಫ್ಯೂರ್ ಎಣ್ಣೆ ಬಳಸ್ತಾ ಇದ್ದೀನಿ. ಅದಕ್ಕೆ ಪಲಾವ್ ಎಲೆ, ಮಸಾಲೆ ಪದಾರ್ಥಗಳನ್ನು ಹಾಕೋಣ. ಅದಾದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ 3 ಗೆಡ್ಡೆ ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಬೇಯಬೇಕು. ಅರಿಶಿನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಅದನ್ನು ಫ್ರೈ ಮಾಡಬೇಕು. ಈರುಳ್ಳಿನ ಕೆಂಪಗಾಗಬೇಕು. ಈರುಳ್ಳಿ ಸ್ವಲ್ಪ ಅರಿಶಿನ ಹಾಕಿ ಕೆಂಪಗಾಗೋವರೆಗೂ ಈರುಳ್ಳಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಟೊಮೊಟೊ, ನಾನು 2 ಟೊಮೊಟೊ, ಚಿಕ್ಕ 2 ಟೊಮೊಟೊ ತೊಗೊಂಡಿದ್ದೀನಿ. ಜಾಸ್ತಿ ಟೊಮೊಟೊ ಹಾಕಬಾರ್ದು. ಚಿಕ್ಕ 2 ತೊಗೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಈ ಟೊಮೊಟೊ ಎಲ್ಲ ಸ್ಮೂತ್ ಆಗಬೇಕು. ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಅದು ಟೊಮೊಟೊ ಎಲ್ಲ ಬೇಯಬೇಕು ಚೆನ್ನಾಗಿ. ಎಣ್ಣೆಲೇ ಈ ಥರ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗಬೇಕು. ಅದೆಲ್ಲ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಚೆನ್ನಾಗಿ. ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ನಾನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ತಾ ಇದ್ದೀನಿ. ಹಸಿ ವಾಸನೆ ಹೋಗಿದ ತಕ್ಷಣ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಚಿಕನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಒಳಗಡೆ. ಮಸಾಲೆ ಎಲ್ಲ ಚಿಕನ್ನಿಗೆ ಹಿಡಿಬೇಕು. ಸ್ವಲ್ಪ ಸಾಲ್ಟ್ ಹಾಕಿ ಮಸಾಲೆ ಒಳಗಡೆ ಚಿಕನ್ನ ಬೇಯಿಸ್ತಾ ಇದ್ದೀನಿ. ಇದು 5 ನಿಮಿಷ ಬೆಂದರೆ ಸಾಕು ಚಿಕನ್ನು. ಚೆನ್ನಾಗಿ ಬಾಡಿಸ್ಬೇಕು. ಇದನ್ನು ಮಸಾಲೆ ಎಲ್ಲ ಚಿಕನ್ನಿಗೆ ಹಿಡಿಬೇಕು, ಸಾಲ್ಟು ಎಲ್ಲ. ಮೆತ್ತಗೆ ಬೇಯಬೇಕಿದು.
ಮಸಾಲೆ ಎಲ್ಲ ಹಿಡಿದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿರೋವಂಥ ಬಾಸುಮತಿ ಅಕ್ಕಿನ ಅದರೊಳಗಡೆ ಹಾಕ್ತಾಯಿದ್ದೀನಿ, ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಅಕ್ಕಿನ ಎಣ್ಣೆಲೇ ಫ್ರೈ ಮಾಡಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ. ಸೈಡಲ್ಲಿ ನಾನು 2 ಲೋಟ ಅಕ್ಕಿಗೆ 3 ಲೋಟ ಬಿಸಿ ನೀರು ಕಾಯಿಸೋಕೆ ಇಟ್ಟಿದ್ದೀನಿ. ಬಿಸಿ ನೀರನ್ನ ಹಾಕಿದರೆ ಅಕ್ಕಿ ಉದುದ್ರಾಗಿ ನೀಟಾಗಿ ಬರುತ್ತೆ, ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಸೈಡಲ್ಲಿ ಇಟ್ಟಿರೋ ನೀರನ್ನು ಈ ಕುಕ್ಕರ್ಗೆ ಹಾಕ್ಬಿಡ್ತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಬಿರಿಯಾನಿ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದೆಲ್ಲ ರೆಡಿ ಆದಮೇಲೆ ನೀರೆಲ್ಲ ಇಂಗಬೇಕು, ಅಕ್ಕಿ ಚೆನ್ನಾಗಿ ಬೇಯಬೇಕು, ನೀರೆಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಕಡಿಮೆ ಅದಾದಮೇಲೆ ಗರಂ ಮಸಾಲೆ ಹಾಕಿ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರೆಲ್ಲ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಇದನ್ನು ಬಾಡಿಸಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಡೈಲಿ ಕೇಳ್ತಾರೆ. ಬಿರಿಯಾನಿ ಇಷ್ಟ ಇಲ್ಲದರೂ ಇಷ್ಟಪಡ್ತಾರೆ. ನೀವೊಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ನಾನು ಜಾಸ್ತಿ ಮಸಾಲೆ ಯೂಸ್ ಮಾಡಿಲ್ಲ, ಸಿಂಪಲ್ಲಾಗಿ ಓವರ್ ಮಸಾಲೆ ಹಾಕಿಲ್ಲ, ನಾನು ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಮೇಲೆ ಪುದೀನ ಒಂದು ಸ್ವಲ್ಪ ಹಾಕಿ ಇದನ್ನು ದಮ್ ಕಟ್ತಾ ಇದ್ದೀನಿ. ಕುಕ್ಕರಲ್ಲಿ ವಿಜಲ್ ಹಾಕೋದ್ರಿಂದ ತಳ ಹಿಡಿಯುತ್ತೆ ಅನ್ನೋರು ಈ ಥರ ಮಾಡಿ. ನೀರೆಲ್ಲ ಕಡಿಮೆ ಆದಮೇಲೆ ಲೋ ಫ್ಲೇಮಲ್ಲಿ ದಮ್ ಕಟ್ಟಿ. ಆ ಥರ ಮಾಡೋದ್ರಿಂದ ಅಕ್ಕಿ ಉದುದ್ರಾಗಿ ಬರುತ್ತೆ ಮತ್ತು ತಳ ಹಿಡಿಯುವುದಿಲ್ಲ. ಲೋ ಫ್ಲೇಮಲ್ಲಿ 10 ನಿಮಿಷ ದಮ್ ಕಟ್ಟಿ ಈ ಥರ ಮಾಡಿ. ಈ ಥರ ಮಾಡೋದ್ರಿಂದ ತಳ ಹಿಡಿಯಲ್ಲ, ಅಕ್ಕಿ ಉದುದ್ರಾಗಿ ಬರುತ್ತೆ. ಕುಕ್ಕರಲ್ಲಿ ತಳ ಹಿಡಿಯುತ್ತೆ ಅನ್ನೋರು ಈ ಥರ ಮಾಡ್ಕೊಳ್ಳಿ. ನೋಡಿ, ಬಿರಿಯಾನಿ ರೆಡಿ ಆಯಿತು. ಇವತ್ತಿನ ಚಿಕನ್ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.